ಹಾಯ್ ಆಲ್, ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೂ ಉಪ್ಮಾ ತಿನ್ನೋಕೆ ಇಷ್ಟ ಆಗಲ್ಲ ಅಂಥವ್ರಿಗೆ ಮಕ್ಕಳಾದರೂ ಆಗಲಿ ದೊಡ್ಡವರಾದರೂ ಆಗಲಿ ಈ ಥರ ಒಂದ್ಸತಿ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಪಟಾಪಟ್ ಅಂತ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ಕೂಡ ಅಷ್ಟೇ ಆಸಮಾಗಿರುತ್ತೆ. ಉಪ್ಮಾ ಅಂದರೆ ಸಾಮಾನ್ಯವಾಗಿ ಯಾರಿಗೂ ಇಷ್ಟ ಆಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ಎಲ್ಲ ದೊಡ್ಡವ್ರು ಕೂಡ ಇಷ್ಟ ಆಗಲ್ಲ. ಬಟ್ ಈ ಥರ ಒಂದ್ಸತಿ ಟ್ರೈ ಮಾಡಿ, ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಫಸ್ಟ್ ಅದೇ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಕಡೆ ಬಾಣಲಿ ಥರ ಇಟ್ಕೊಂಡು ಅದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು 2 ಈರುಳ್ಳಿ ಅಷ್ಟು ನಾನು ಸ್ಲೈಡ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಂಗೆ ಒಣಗಿರೋ ಮೆಣಸಿನ್ಕಾಯಿ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದೇ ಪ್ಲೇಸಲ್ಲಿ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಇದಕ್ಕೆ ನಾನು 2 ಟೊಮೊಟೊ ಅನ್ನೋದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಒಂದು 2 ಟೊಮೊಟೊ ಆದರೆ ಸಾಕಾಗುತ್ತೆ. ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು 4ರಿಂದ 5 ಜನ ಅಷ್ಟು ತಿನ್ಕೋಬೋದು. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಏನಕ್ಕೆ ಅಂದರೆ ಉಪ್ಮಾ ಅನ್ನೋದು ರವೆ ಹಾಕಿರ್ತೀವಲ್ಲ, ಅದು ತುಂಬಾ ಹೀಟ್ ಆಗ್ತಾ ಇರುತ್ತೆ. ಒಬ್ಬರು ಅದಕ್ಕೆ ತಿನ್ನೋದಿಲ್ಲ. ಈ ಥರ ನಾವು ಹೆಸರುಬೇಳೆ ಹಾಕ್ಕೊಂಡು ಮಾಡೋದ್ರಿಂದ ನಮಗೆ ಯಾವುದೇ ಥರ ಹೀಟ್ ಅನ್ನೋದು ಆಗೋದಿಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತರಕಾರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಬೀನ್ಸು, ಆಲೂಗಡ್ಡೆ ಮತ್ತು ಕ್ಯಾರೆಟು ನಮ್ಮ ಮನೇಲಿ ಯಾವುದಿದ್ರೂ ಸೇರಿಸ್ಕೋಬೋದು. ತರಕಾರಿ ಅನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ತರಕಾರಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ರವೆ ಕ್ವಾಂಟಿಟಿ ಕಡಿಮೆ ಇರಬೇಕು. ಅವಾಗೆ ನಮಗೆ ಉಪ್ಮಾ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಮಕ್ಕಳು ತರಕಾರಿ ತಿನ್ನಲ್ವೋ, ಈ ಥರ ಉಪ್ಮಾ ತಿನ್ನಲ್ವೋ, ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ತರಕಾರಿ ಹಾಕಿದ್ಮೇಲೆ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅದು ಫ್ರೈ ಆದಮೇಲೆ ನಾವು ನೀರನ್ನೋದು ಸೇರಿಸ್ಕೋಬೇಕು. ನಾನು 1 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕೆ 3 ಕಪ್ ಆಗೋಷ್ಟು ನೀರನ್ನೋದು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಟ್ಟು, ಇವಾಗ ಏನಾದರೂ ನಿಮ್ಗೆ ಏನಾದರೂ ಖಾರ ಅನ್ನೋದು ಕಡಿಮೆ ಇದ್ದರೆ ಇವಾಗ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಖಾರನ ಸ್ವಲ್ಪ ಕಡಿಮೆನೇ ಇದ್ದರೆ ಚೆನ್ನಾಗಿರುತ್ತೆ. ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ನೋಡ್ಕೊಂಬಿಟ್ಟು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನಾವು ಆಲೂಗಡ್ಡೆ, ಬೀನ್ಸ್ ಎಲ್ಲ ಹಾಕಿರ್ತೀವಿ. ಆಲೂಗಡ್ಡೆ ಅದರಲ್ಲೇ ಫ್ರೈ ಆಗಿರುತ್ತೆ, ಬಟ್ ಬೀನ್ಸ್ ಅಷ್ಟು ಬೇಗ ಫ್ರೈ ಆಗಲ್ಲ. ಅದು ಫ್ರೈ ಆದಮೇಲೆ ನಾವು ರವೆ ಅನ್ನೋದು ಫಸ್ಟೇ ರೋಸ್ಟ್ ಮಾಡಿಕೊಂಡು ಹುರ್ಕೊಂಡು ಇಟ್ಕೋಬೇಕು. ಹಂಗೆ ಹಾಕಬಾರ್ದು. ಇದನ್ನು ಇಟ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈ ಆಡಿಸ್ಕೊಂಡು ರವೆ ಅನ್ನೋದು ಸೇರಿಸ್ಕೋಬೇಕು. ಆವಾಗೆ ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ ಹಾಕ್ಬಿಟ್ರೆ ಅದು ಉಂಡೆ ಥರ ಬಂದ್ಬಿಡುತ್ತೆ. ರವೆ ಉಪ್ಮಾ ಅನ್ನೋದು ನಮ್ಗೆ ಚೆನ್ನಾಗಿ ಬರಲ್ಲ. ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಕೊಂಡು ರವೆ ಅನ್ನೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು. ನೀರು ಅನ್ನೋದು ಸ್ವಲ್ಪ ಜಾಸ್ತಿನೇ ಇರಬೇಕು ನಮಗೆ ಉಪ್ಮಾ ಮಾಡೋವಾಗ. ಇದು ನೀರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸತಿ ಕ್ಲೀನಾಗಿ ಎಲ್ಲ ಕಲಿಸ್ಕೊಂಬಿಡ್ಬೇಕು. ಗಂಟೆಲ್ಲೂ ಇಲ್ದಿರೋ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಆಲ್ಮೋಸ್ಟ್ ನಾವು ತರಕಾರಿ ಅನ್ನೋದೇ ಜಾಸ್ತಿ ಹಾಕಿದ್ದೀವಿ. ರವೆ ಅನ್ನೋದು ಸ್ವಲ್ಪ ತರಕಾರಿಗಿಂತ ಇನ್ನು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಆವಾಗ ನಮಗೆ ಉಪ್ಮಾ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಇದು ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಇದೆಲ್ಲ ಒಂದು ಸತಿ ಕ್ಲೀನಾಗಿ ಎಲ್ಲ ಫುಲ್ ಎಲ್ಲ ಕಲಿಸ್ಕೊಂಬಿಡ್ಬೇಕು. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಎಲ್ಲ ಕೆಳಗಡೆ ಸೀದೋಗ್ಬಿಡುತ್ತೆ. ನೋಡಿ ಎಲ್ಲ ಕ್ಲೀನಾಗಿ ಇದೆಲ್ಲ ಇದು ಮಾಡಿಬಿಟ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಇಟ್ಟಿದ್ದೀವಿ ಅಂದರೆ ಉಪ್ಮಾ ಅನ್ನೋದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಹಂಗೆ ತಿನ್ಕೋಬೋದು. ಇಲ್ಲಾಂದರೆ ನಮಗೆ ಎಕ್ಸ್ಟ್ರಾ ಫ್ಲೇವರ್ ಬೇಕು, ಟೇಸ್ಟ್ ಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಉಪ್ಮಾ ಅನ್ನೋದು. ಯಾರ್ಯಾರು ಉಪ್ಮಾ ಇಷ್ಟ ಆಗಲ್ಲ ಅಂಥವರು ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸಿಂಪಲ್. ಈ ಥರ ತರಕಾರಿ ಹಾಕ್ಬಿಟ್ಟು ಮಾಡಿ, ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಯಾರಾದರೂ ಈ ರೆಸಿಪಿ ಏನಾದರೂ ಟ್ರೈ ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ಇದು